Hi friends, welcome to Ganithakal YouTube ಚಾನಲ್. ಸ್ನೇಹಿತರೆ, 2025-26 ಮಾಡಲ್ ಕ್ವಶನ್ ಪೇಪರ್ ಈಗ ಆಲ್ರೆಡಿ ವೆಬ್ಸೈಟಲ್ಲೇ ರಿಲೀಸ್ ಆಗಿದೆ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ದು MCQ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ, ಕನ್ಸಿಡರ್ ದ ಫಾಲೋವಿಂಗ್ ಈಕ್ವಿವೆಲೆನ್ಸ್ ರಿಲೇಷನ್ ಆರ್ ಅನ್ಸೆಡ್ ದ ಸೆಟ್ ಆಫ್ ಇಂಟೀಜರ್ಸ್ R containing order pair A, B such that 2 divides A minus B. If here X represents the equivalence class of X, then equivalence class containing 0 is the set ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತಕ್ಕಂಥ ರಿಲೇಷನ್ ಆರ್ ಅನ್ನೋದು ಏನಾಗುತ್ತೆ ನೋಡಿ, ಇಟ್ ಈಸ್ ಆರ್ಡರ್ ಪೇರ್ A, B such that 2 divides A minus B. ಅಂದ್ರೆ ಈಗ ಸಪೋಸ್ A ಮೈನಸ್ A ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ನಮಗೆ 0 ಆಗುತ್ತೆ. ಸೊ ಹಂಗಂದ್ರೆ 2 divides A minus A, ಹಂಗಂದ್ರೆ R ಅಂತಕ್ಕಂಥದ್ದು ಏನಾಯ್ತು, ರಿಫ್ಲೆಕ್ಸಿವ್ ಆಯ್ತು. ಓಕೆ, ಸೊ R ಈಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಅದೇ ತರ A ಮೈನಸ್ 2 divides A minus B ಅಂದ್ರೆ 2 divides B minus A ಆಲ್ಸೋ ಆಗುತ್ತೆ. ಸೊ ಹಂಗಂದ್ರೆ R ಅನ್ನೋದು ಮತ್ತೆ ಏನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಸೊ R ಈಸ್ ಸಿಮೆಟ್ರಿಕ್. ಸೊ ಅದೇ ತರ 2 divides A minus B, similarly 2 divides B minus C, it implies 2 also divides A minus C ಆಗುತ್ತೆ. ಸೊ ಹಂಗಂದ್ರೆ ಇಲ್ಲಿ R ಅಂತಕ್ಕಂಥದ್ದು ಏನಾಗುತ್ತೆ, ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಓಕೆ, ಸೊ ಹಂಗಂದ್ರೆ ಸೊ R ಅನ್ನೋದು ಏನಾಯ್ತು ಇಲ್ಲಿ, R ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಓಕೆ, R ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದೇನು, ಈಕ್ವಿವೆಲೆನ್ಸ್ ಕ್ಲಾಸ್ ಕಂಟೈನಿಂಗ್ 0. ಸೊ ಹಂಗಂದ್ರೆ ಇಲ್ಲಿ ನಮಗೆ ಸೆಟ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅದೇ ತರ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ, ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಥೀಟಾ, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ವೇರ್ ಎಕ್ಸ್ ಲೈಸ್ ಬಿಟ್ವೀನ್ 0 and 1, ದೆನ್ ದ ರೇಂಜ್ ಇನ್ ವಿಚ್ ಥೀಟಾ ಲೈಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಸೈನ್ ಇನ್ವರ್ಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಬಂದ್ಬಿಟ್ಟು ಏನಾಗುತ್ತೆ, ನಮಗೆ -90 to +90 ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಏನದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಈಗ ಥರ್ಡ್ ಕ್ವಶನ್ ನೋಡೋದಾದ್ರೆ, ದ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್ ಎ ಅಂಡ್ ಬಿ ಈಸ್ ಈಕ್ವಲ್ ಟು ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಅಂದ್ರೆ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಮತ್ತೆ ಬಿ ಅಂತ ಹೇಳ್ಬಿಟ್ಟು. ಈ ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ ಏನಾಗ್ತಾ ಇದೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ. ಇಫ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬಿ ಈಸ್ 2 x 3. ಓಕೆ, ಸೊ ಮ್ಯಾಟ್ರಿಕ್ಸ್ ಬಿ ಇದು ಆರ್ಡರ್ ಬಂದ್ಬಿಟ್ಟು ಏನಂತ ಹೇಳ್ತಿದ್ದಾರೆ, 2 x 3 ಅಂತ ಹೇಳ್ತಿದ್ದಾರೆ. ಓಕೆ, ದೆನ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಎ, ಸೊ ಎ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗುತ್ತೆ ಅಂತ ಕೇಳ್ತಾರೆ. ಸಪೋಸ್ ನಾವು m x n ಅಂತ ಕನ್ಸಿಡರ್ ಮಾಡೋಣ ಜನರಲ್ ಆಗಿ. ಸೊ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡೋಕೆ ಯಾವಾಗ ಪಾಸಿಬಲ್ ಆಗುತ್ತಪ್ಪ ಅಂದ್ರೆ n is equal to 2 ಇದ್ದಾಗ ಮಾತ್ರ. ಓಕೆ, ಯಾಕಂದ್ರೆ ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋಕೆ ಪಾಸಿಬಲ್ ಆಗುತ್ತೆ. ಸೊ ಹಂಗಂದ್ರೆ ಈಗ ಏನ್ ಗೊತ್ತಾಯ್ತು, n is equal to 2 ಅಂತ ಗೊತ್ತಾಯ್ತು. ಸೊ ಕಂಪಲ್ಸರಿ ಆಗಿರ್ಲೇಬೇಕು. ಓಕೆ, ಸೊ ಈಗ ಎ ಮತ್ತೆ ಬಿ ನ ಮಲ್ಟಿಪ್ಲೈ ಮಾಡಿದ್ಮೇಲೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, m x 3 ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಹೇಳ್ತಿದ್ದಾರೆ, ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಎ ಮತ್ತೆ ಬಿ ನ ಮಲ್ಟಿಪ್ಲೈ ಮಾಡಿದಾಗ ಡಯಾಗನಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಅನ್ನೋದು ಕಂಪಲ್ಸರಿ ಆಗಿರಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಓಕೆ, ಸ್ಕ್ವೇರ್ ಆಗ್ಬೇಕಂದ್ರೆ ಕಂಪಲ್ಸರಿ m ವ್ಯಾಲ್ಯೂ ಏನಾಗಬೇಕು, ನಮಗೆ 3 ಆಗಿರ್ಬೇಕು. ಸೊ ಹಂಗಂದ್ರೆ ಎ ಬಿ ಇಸ್ ಆಫ್ ಆರ್ಡರ್ 3 x 3 ಆಗಿದ್ರೆ ಮಾತ್ರ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಂದ್ರೆ m is equal to ಏನಂತ ಗೊತ್ತಾಯ್ತು, ನಮಗೆ 3 ಅಂತ ಗೊತ್ತಾಯ್ತು. ನೆಕ್ಸ್ಟ್ n is equal to ಏನಂತ ಗೊತ್ತಾಯ್ತು, 2 ಅಂತ ಗೊತ್ತಾಯ್ತು. ಸೊ ಹಂಗಂದ್ರೆ ಮ್ಯಾಟ್ರಿಕ್ಸ್ ಏದ ಆರ್ಡರ್ ಏನು, 3 x 2. ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡೋದಾದ್ರೆ, ಲೆಟ್ ಎ ಬಿ 2 x 2 ಸ್ಕ್ವೇರ್ ಮ್ಯಾಟ್ರಿಕ್ಸ್, 2 x 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಮ್ಯಾಟ್ರಿಕ್ಸ್ ಎ ಏನ್ ಕೊಟ್ಟಿದ್ದಾರೆ, 5 0 0 5 2/2 ಮ್ಯಾಟ್ರಿಕ್ಸ್ ಕೊಟ್ಟವ್ರೆ. ದೆನ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ. ಓಕೆ, ಸೊ ನಮಗೆ ಈ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಏನಾಗುತ್ತಪ್ಪ ಅಂದ್ರೆ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಆಫ್ n - 1 ಆಗುತ್ತೆ. ಓಕೆ, ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ, 5 5 25 -0 ಆಗುತ್ತೆ. ಓಕೆ, ಸೊ 25 - 0 ಅಂದ್ರೆ ಏನಾಯ್ತು, 25 ಆಯ್ತು. ಓಕೆ, ಸೊ ಈಗ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಆಫ್ n - 1. ಡಿಟರ್ಮಿನೆಂಟ್ ಆಫ್ ಎ ಏನಿದೆ, 25 ಇದೆ, ಪವರ್ n - 1. ಸೊ ಇಲ್ಲಿ ಆರ್ಡರ್ ಏನ್ ಕೊಟ್ಟರೆ, ಸೊ n 2 ಕೊಟ್ಟರೆ. ಸೊ ಹಂಗಂದ್ರೆ ಏನಿತ್ತು, 2 - 1 ಆಯ್ತು. ಸೊ 2 - 1 ಅಂದ್ರೆ 25 ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋಣ. ಫಾರ್ ಸಮ್ ಫಿಕ್ಸ್ಡ್ a is greater than 0 and x is greater than 0, y is equal to a power x plus x power a plus a power a
ದೆನ್ ಫೈಂಡ್ dy ಬೈ dx ಅಂತ ಹೇಳ್ತಿದ್ದಾರೆ. ಓಕೆ, ಸಪೋಸ್ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ, dy ಬೈ dx ಇಸ್ ಈಕ್ವಲ್ ಟು, ಸೊ a ಪವರ್ x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, a ಪವರ್ x ಇಂಟು ಲಾಗ್ a ಆಗುತ್ತೆ, ಪ್ಲಸ್ x ಪವರ್ a ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, a ಇಂಟು x ಪವರ್ a ಮೈನಸ್ 1 ಆಗುತ್ತೆ, ಪ್ಲಸ್ a ಪವರ್ a ಅನ್ನೋದು ಕಾನ್ಸ್ಟೆಂಟ್, ಸೊ ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ. ಸೊ ಹಂಗಂದ್ರೆ ನಮ್ಗೆ ಆನ್ಸರ್ ಏನಾಗುತ್ತೆ ಈಗ, a ಪವರ್ x ಇಂಟು ಲಾಗ್ a, ಸೊ ಏನಿಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಬೇಸ್ e ಇರುತ್ತೆ, ಪ್ಲಸ್ a ಇಂಟು x ಪವರ್ a ಮೈನಸ್ 1. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡೋದಾದ್ರೆ, ಚೂಸ್ ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಟ್ರೂ. ಓಕೆ, ಇಲ್ಲಿ ಕ್ಲಿಯರ್ ಆಗಿ ಕ್ವಶನ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಕೇಳ್ತಿದ್ದಾರೆ ಅಥವಾ ನಾಟ್ ಟ್ರೂ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಫ್ರಮ್ ದ ಆಪ್ಷನ್ಸ್ ಗಿವೆನ್ ಬಿಲೋ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡೋದಾದ್ರೆ, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಇದು ಟ್ರೂ ಸ್ಟೇಟ್ಮೆಂಟ್. ಓಕೆ, ಪ್ರತಿಯೊಂದು ಪಾಲಿನಾಮಿಯಲ್ ಫಂಕ್ಷನ್ಸ್ ಏನಾಗಿರ್ತವೆ, ಕಂಟಿನ್ಯೂಸ್ ಆಗಿರ್ತವೆ. ಎವ್ರಿ ರೇಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಸೊ ಆಪ್ಷನ್ ಬಿ ಕೂಡ ಟ್ರೂ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ನಮಗೆ ಬೇಕಾಗಿರೋದೇನು, ನಾಟ್ ಟ್ರೂ ಅಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ಬೇಕಾದ. ಸೊ ಎವ್ರಿ ಡಿಫರೆನ್ಶಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್, ಯಾಕಂದ್ರೆ ಪ್ರತಿ ಯಾವುದೇ ಒಂದು ಫಂಕ್ಷನ್ ಡಿಫರೆನ್ಶಿಯಲ್ ಆಗ್ತಾ ಇದೆ ಅಂದ್ರೆ ಅದು ಕಂಪಲ್ಸರಿ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡಿಫರೆನ್ಶಿಯಬಲ್. ಸೊ ದಿಸ್ ಇಸ್ ರಾಂಗ್, ಯಾಕಂದ್ರೆ ಪ್ರತಿಯೊಂದು ಕಂಟಿನ್ಯೂಸ್ ಫಂಕ್ಷನ್ಸ್ ಏನಾಗಲ್ಲ, ಡಿಫರೆನ್ಶಿಯಬಲ್ ಆಗಲ್ಲ. ಸೊ ಹಂಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ನಾಟ್ ಟ್ರೂ ಅಂದ್ರೆ ರಿಕ್ವೈರ್ಡ್ ಕರೆಕ್ಟ್ ಆಪ್ಷನ್ ಆಗಿದೆ. ಓಕೆ, ಕ್ವಶನ್ ನಂಬರ್ 7 ನೋಡೋದಾದ್ರೆ, ಸೊ ಏನಿದೆ ಇಲ್ಲಿ, ಲೆಟ್ ಸಿ ಬಿ ದ ಸರ್ಕಂಫರೆನ್ಸ್ ಅಂಡ್ ಎ ಬಿ ದ ಏರಿಯಾ ಆಫ್ ಎ ಸರ್ಕಲ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಈಸ್ ಈಕ್ವಲ್ ಟು ಸಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನ್ ಬರೀತೀವಿ ನಾವು, ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಹೌದಾ, ಸೊ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಮಾಡಿದ್ರೆ ಏನಾಗುತ್ತೆ, ಡಿ ಎ ಡಿವೈಡೆಡ್ ಬೈ ಡಿ ಆರ್ ಇಸ್ ಈಕ್ವಲ್ ಟು 2 ಪೈ ಆರ್ ಆಗುತ್ತೆ. ಸೊ 2 ಪೈ ಆರ್ ಇಸ್ ನಥಿಂಗ್ ಬಟ್ ಸಿ. ಹೌದಾ, ಸರ್ಕಂಫರೆನ್ಸ್ ಗೆ ಈಕ್ವಲ್ ಆಯ್ತು. ಹಂಗಂದ್ರೆ ಸ್ಟೇಟ್ಮೆಂಟ್ 1 ಅಂತಕ್ಕಂಥದ್ದು ಟ್ರೂ ಸ್ಟೇಟ್ಮೆಂಟ್ ಆಯ್ತು. ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಡ್ತಾ ಇದ್ದಾರೆ, ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್ ಈಸ್ ಸಿ ಬೈ 2. ಓಕೆ, ಸೊ ಈಗ ನಂಗೆ ಡಯಾಮೀಟರ್ ಅಂದ್ರೆ ಏನಂತ ಗೊತ್ತು, ಡಯಾಮೀಟರ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ದ ರೇಡಿಯಸ್, ಅಥವಾ ಸೊ ಇದನ್ನೇನು ಬರೀಬಹುದು, ಆರ್ ಇಸ್ ಈಕ್ವಲ್ ಟು ಡಿ ಬೈ 2 ಅಂತ ಬರೀಬಹುದು. ಓಕೆ, ಸೊ ಈಗ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್ ಅಂದ್ರೆ ಏನ್ ಬರ್ತೀವಿ ನಾವು, ಡಿ ಎ ಬೈ ಡಿ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು, ಸೊ ಇದನ್ನೇನಂತ ಬರೀಬಹುದು, 2 ಪೈ ಇಂಟು ಇಲ್ಲಿ ಏನಾಗುತ್ತೆ, ಡಿ ಬೈ 4 ಆಗುತ್ತೆ. ಓಕೆ, ಡಿ ಬೈ 4, ಯಾಕಂದ್ರೆ ಆರ್ ಸ್ಕ್ವೇರ್ ಅಂದ್ರೆ ಏನಿದೆ ಇಲ್ಲಿ, ಡಿ ಬೈ ಆರ್ ಅಂದ್ರೆ ಡಿ ಬೈ 2 ಆಗುತ್ತೆ, ಆರ್ ಸ್ಕ್ವೇರ್ ಅಂದ್ರೆ ಡಿ ಬೈ 4 ಆಗುತ್ತೆ. ಓಕೆನಾ, ಸೊ ಇದನ್ನ ಏನಂತ ಬರೀಬಹುದಪ್ಪ ಅಂದ್ರೆ 2 ಪೈ ಇಂಟು, ಸೊ ಡಿ ಅಂದ್ರೆ ಏನು, 2r ಡಿವೈಡೆಡ್ ಬೈ 4 ಬರೆಯೋಣ. ಓಕೆ, ಸೊ ಇಲ್ಲಿ 2 1 2 2 ಕ್ಯಾನ್ಸಲ್ ಆಯ್ತು. 2 ಪೈ ಆರ್ ಅಂದ್ರೆ ಏನಾಗುತ್ತೆ, ಇದು ಸಿ ಆಗುತ್ತೆ, ಸಿ ಬೈ 2. ಸೊ ಹಂಗಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ರೆಸ್ಪೆಕ್ಟ್ ಟು ದ ಡಯಾಮೀಟರ್ ಏನಂತ ಬರೆಯುವುದು, ಸಿ ಬೈ 2 ಅಂತ ಬರೆಯುವುದು. ಸೊ ಹಂಗಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ಹಂಗಾಗಿ ಏನ್ ಹೇಳ್ಬೋದು, ಆಪ್ಷನ್ ಸಿ ಅನ್ನೋದನ್ನ ಸೆಲೆಕ್ಟ್ ಮಾಡಬಹುದು. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋದಾದ್ರೆ, ಸೊ ಏನಿದೆ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಆನ್ ಆರ್ ಇಫ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಒಂದು ಫಂಕ್ಷನ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ನಮಗೆ, ಎ ಪವರ್ ಎಕ್ಸ್ ಅಂತ ಕೊಟ್ಟವ್ರೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಎ ಪವರ್ ಎಕ್ಸ್ ಅಂದ್ರೆ ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಆಗಬೇಕು. ಸೊ ಯಾವುದೇ ಒಂದು ಫಂಕ್ಷನ್ ಇನ್ಕ್ರೀಸ್ ಆಗಬೇಕಂದ್ರೆ ಅದರದ ಡೆರಿವೇಟಿವ್ ಏನಾಗಿರ್ಬೇಕು, ಕಂಪಲ್ಸರಿ ಗ್ರೇಟರ್ ದನ್ 0 ಆಗಿರ್ಬೇಕು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನಿದೆ, ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಮಸ್ಟ್ ಬಿ ಗ್ರೇಟರ್ ದನ್ 0. ಸೊ ಎ ಪವರ್ ಎಕ್ಸ್ ಇದು ಗ್ರೇಟರ್ ದನ್ 0 ಆಗ್ಬೇಕಂದ್ರೆ ಇಲ್ಲಿ ಎ ಅನ್ನೋದು ಕಂಪಲ್ಸರಿ ಗ್ರೇಟರ್ ದನ್ 0 ಆಗಿರ್ಬೇಕು. ಬಟ್ ಲಾಗ್ ಡಿಫೈನ್ ಆಗ್ಬೇಕಂದ್ರೆ ನಮಗೆ ಕಂಪಲ್ಸರಿ ಎ ಅನ್ನೋದು ಗ್ರೇಟರ್ ದನ್ 1 ಆಗಿರ್ಬೇಕು. ಸೊ ಎ ಶುಡ್ ಬಿ ಗ್ರೇಟರ್ ದನ್ 1. ಸೊ ಹಂಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡೋದಾದ್ರೆ, ದ ಆಂಟಿ ಡೆರಿವೇಟಿವ್ ಆಫ್ 1 divided by x into square root of x square minus 1 where x is greater than 1 with respect to x ಅಂತ ಕೊಡ್ತಿದ್ದಾರೆ. ಸೊ ಇದ್ರದ್ದು ಆಲ್ರೆಡಿ ನಮಗೆ ಡೈರೆಕ್ಟ್ ಆಗಿ ಏನಂತ ಸೆಲೆಕ್ಟ್ ಮಾಡಬಹುದು, ಆಪ್ಷನ್ ಸಿ ನ ಸೆಲೆಕ್ಟ್ ಮಾಡಬೇಕಂದ್ರೆ ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ನಮಗೆ -1 divided by x into square root of x square minus 1 ಆಗುತ್ತೆ. ಸೊ ಇಲ್ಲಿ ಮೈನಸ್ ಕೊಟ್ಟಿಲ್ಲ, ಸೊ ಹಂಗಾಗಿ ಇಲ್ಲಿ ಮೈನಸ್ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಕ್ವಶನ್ ನಂಬರ್ 10 ನೋಡೋಣ. ಸೊ ಕ್ವಶನ್ ನಂಬರ್ 10 ಏನಿದೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಫ್ರಮ್ -1 to 1 x power 99 into dx ಅಂತ ಕೊಡ್ತಿದ್ದಾರೆ. ಓಕೆ,
ಸೊ ಈಗ ಫಸ್ಟ್ ಆಫ್ ಆಲ್ ಎಕ್ಸ್ ಪವರ್ ಎನ್ ಫಾರ್ಮುಲಾ ಗೊತ್ತು ನಮ್ಗೆ ಯಾವ ತರ ಇಂಟಿಗ್ರೇಟ್ ಮಾಡ್ಬೇಕು ಅಂತ ಹೇಳಿ. ಸೊ ಎಕ್ಸ್ ಪವರ್ ಎನ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಆಗುತ್ತೆ. ಸೊ ಹಂಗಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 99 ಏನಾಗುತ್ತೆ, ಎಕ್ಸ್ ಪವರ್ 100 ಡಿವೈಡೆಡ್ ಬೈ 100 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಲಿಮಿಟ್ಸ್ ಏನ್ ಕೊಟ್ಟವ್ರೆ, -1 to 1 ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹಂಗಂದ್ರೆ 1/100 ಆಚೆ ಬರ್ಕೊಳ್ಳೋಣ. ಸೊ ಎಕ್ಸ್ ಪವರ್ 100 ವಿತ್ ದ ಲಿಮಿಟ್ಸ್ -1 to 1 ಅಂತ ಬರೆಯೋದಾದ್ರೆ, ಸೊ 1/100 ಇಂಟು, ಸೊ 1 ಪವರ್ 100 ಅಂದ್ರೆ 1 ಬರುತ್ತೆ, ಮೈನಸ್ 1 ಪವರ್ 100 ಅಂದ್ರೆ ನೆಗೆಟಿವ್ ನಂಬರ್ ಟು ದಿ ಪವರ್ ಈವನ್ ನಂಬರ್ ಅಂದ್ರೆ ಪಾಸಿಟಿವ್ ಬರುತ್ತೆ. ಸೊ ಅಂದ್ರೆ ಇಲ್ಲಿ 1 - 1 ಆಯ್ತು. 1 - 1 ಅಂದ್ರೆ 0, 0 ಇಂಟು 1/100 ಅಂದ್ರೆ 0 ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11 ಅಬ್ಸರ್ವ್ ಮಾಡೋದಾದ್ರೆ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಎ ಬಿ ಮತ್ತೆ ಸಿ ಅಂತೇಳಿ 3 ವೆಕ್ಟರ್ ಮೆನ್ಷನ್ ಮಾಡಿದ್ದಾರೆ. ಸೊ ಏನ್ ಕೇಳ್ತಿದ್ದಾರೆ, ಇಲ್ಲಿ ಎ ಸಿ ವೆಕ್ಟರ್ ನ ಕೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ ಈ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಡೈರೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎ ಇಂದ ಬಿ ಗೆ ಹೋಗ್ತಾ ಇದೆ ಎ ಬಿ ವೆಕ್ಟರ್, ನೆಕ್ಸ್ಟ್ ಬಿ ಸಿ ವೆಕ್ಟರ್, ಸೊ ರಿಸಲ್ಟೆಂಟ್ ಎ ಸಿ ವೆಕ್ಟರ್. ಸೊ ಹಂಗಂದ್ರೆ ನಾವು ಇಲ್ಲಿ ಎ ಸಿ ವೆಕ್ಟರ್ ಏನಂತ ಬರೀಬೋದಪ್ಪ ಅಂತಂದ್ರೆ, ಎ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್ ಅಂತ ಬರೀಬಹುದು. ಓಕೆ, ಸೊ ಎ ಬಿ ವೆಕ್ಟರ್ ಅಂದ್ರೆ ಏನಿದೆ, -2a ಇದೆ. ಸೊ -2a ಪ್ಲಸ್ ಬಿ ಸಿ ವೆಕ್ಟರ್ ಅಂದ್ರೆ ಏನಿದೆ, 3b ಇದೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಂತ ಬರೀಬಹುದು, ಇಲ್ಲಿ 3 ಇಂಟು ಬಿ ವೆಕ್ಟರ್ -2 ಇಂಟು ಎ ವೆಕ್ಟರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಸಿ ವೆಕ್ಟರ್. ಸೊ 3b - 2a, ಸೊ ಆಪ್ಷನ್ ಬಿ ನಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡೋದಾದ್ರೆ, ದ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ಗಿವನ್ ವೆಕ್ಟರ್ಸ್ ಜಾಯಿನಿಂಗ್ ದ ಪಾಯಿಂಟ್ಸ್ p of 2, 3, 0 and q of -1, -2, 4 ಡೈರೆಕ್ಟೆಡ್ ಫ್ರಮ್ ಪಿ ಟು ಕ್ಯೂ ಅಂತ ಕೇಳ್ತಿದ್ದಾರೆ. ಓಕೆ, ಸಪೋಸ್ ಈಗ ಪಾಯಿಂಟ್ ಪಿ ಕೋಆರ್ಡಿನೇಟ್ಸ್ ಏನ್ ಅನ್ಕೊಳ್ಳೋಣ, x1, y1, z1 ಅನ್ಕೊಳ್ಳೋಣ. ಪಾಯಿಂಟ್ ಕ್ಯೂ ಕೋಆರ್ಡಿನೇಟ್ಸ್ ನ x2, y2, z2 ಅನ್ಕೊಳ್ಳೋಣ. ಸೊ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತಪ್ಪ ಅಂದ್ರೆ, ಡೈರೆಕ್ಷನ್ ರೇಷಿಯೋ ಏನಾಗುತ್ತಪ್ಪ ಅಂತಂದ್ರೆ, ಯೂಶುವಲ್ ಆದ್ರೆ ಹೆಂಗ್ ಬರೀತೀವಪ್ಪ ಅಂದ್ರೆ x2 ಮೈನಸ್ x1, ನೆಕ್ಸ್ಟ್ y2 ಮೈನಸ್ y1 ಅಂಡ್ z2 ಮೈನಸ್ z1 ಅಂತ ಬರೀತೀವಿ. ಸೊ ಇಲ್ಲಿ ಏನಾಗುತ್ತೆ ನಮಗೆ -1, -2, ದೆನ್ -2, -3 ಅಂಡ್ 4 -0. ಸೊ ಹಂಗಂದ್ರೆ ಏನಾಯ್ತು, -3, -5 ಅಂಡ್ 4. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋದಾದ್ರೆ, the Cartesian equation of a line is x minus 5/3 equal to y plus 4/7 equal to z minus 6/2. Then the vector equation. Okay, so first of all Cartesian equation ಹೆಂಗ್ ಬರೀತೀವಪ್ಪ ಅಂತಂದ್ರೆ, x minus x1 by 1 minute. ಸೊ ಏನಂತ ಬರೀತೀವಿ ಅಂದ್ರೆ x minus x1 by a equal to y minus y1 by b equal to z minus z1 by c ಅಂತ ಬರೀತೀವಿ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ನ ಈ ಫಾರ್ಮಿಗೆ ಬರ್ಕೊಳ್ಳೋಣ. ಏನಾಗುತ್ತೆ, x minus 5/3 equal to y minus, ಇಲ್ಲಿ +4 ಕೊಟ್ಟಿದ್ದಾರೆ, +4 ಏನಂತ ಬರೀತೀನಿ, -4 ಅಂತ ಬರೀತೀನಿ, ಡಿವೈಡೆಡ್ ಬೈ b ಪ್ಲಸ್ ಅಲ್ಲಿ 7 ಕೊಟ್ಟಿದ್ದಾರೆ, ಈಕ್ವಲ್ ಟು z minus 6/2 ಅಂತ ಕೊಟ್ಟಾರೆ. ಸೊ ಕಂಪೇರ್ ಮಾಡಿದ್ರೆ ನಮಗೆ x1 is equal to ಏನು ಬಂತು, 5, ನೆಕ್ಸ್ಟ್ y1 is equal to -4 and z1 is equal to 6 ಅಂತ ಬಂತು. ಓಕೆ, ಸೊ ಇದನ್ನ ಎ ವೆಕ್ಟರ್ ಅಂತ ಬರ್ಕೊಳ್ಳೋಣ. ಎ ವೆಕ್ಟರ್ is equal to ಏನಾಗುತ್ತೆ, 5 into i cap minus 4 into j cap plus 6 into k cap ಆಗುತ್ತೆ. ಓಕೆ, ಸೊ ಎ ಬಿ ಸಿ ವ್ಯಾಲ್ಯೂನ ಕಂಪೇರ್ ಮಾಡಿದ್ರೆ a is equal to 3 ಆಯ್ತು, ನೆಕ್ಸ್ಟ್ b is equal to 7 ಆಯ್ತು, and c is equal to 2 ಆಯ್ತು. ಓಕೆ, ಸೊ ಇದನ್ನ ಏನಂತ ಬರೆಯೋಣ, ಬಿ ವೆಕ್ಟರ್ ಅಂತ ಬರ್ಕೊಂತೀವಿ. ಬಿ ವೆಕ್ಟರ್ ಏನಾಗುತ್ತೆ, 3i cap plus 7j cap plus 2k cap. ಓಕೆ, ಸೊ ಈಗ ಒಂದು ಈ ಈಕ್ವೇಶನ್ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಏನ್ ಬರಿತೀವಿ, ಆರ್ ವೆಕ್ಟರ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್. ಓಕೆ, ಸೊ ಎ ವೆಕ್ಟರ್ ಅಂದ್ರೆ ಏನಿದೆ, 5i minus 4j plus 6k ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಅಂದ್ರೆ 3i plus 7j plus 2k ಇದೆ. ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಏನು ಕರೆಕ್ಟ್ ಆಗುತ್ತೆ, 5i minus 4j plus 6k plus ಲ್ಯಾಂಬ್ಡಾ ಇಂಟು 3i plus 7j plus 2k ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋದಾದ್ರೆ, 2 cards are drawn at random and without replacement from a pack of 52 playing cards. Find the probability that both the cards are black. Okay,
ಸಪೋಸ್ ಈಗ 52 ಕಾರ್ಡ್ಸ್ ಇದಾವೆ. ನಾನೇನ್ ಮಾಡ್ತೀನಪ್ಪ ಅಂದ್ರೆ ಫಸ್ಟ್ ಕಾರ್ಡ್ನ ಪಿಕ್ ಮಾಡ್ತೀನಿ. ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಫಸ್ಟ್ ಕಾರ್ಡ್ ಆಸ್ ಎ ಬ್ಲ್ಯಾಕ್. ಓಕೆ, ಸೊ ಅವಾಗ ಏನಾಗುತ್ತೆ, ಟೋಟಲ್ ನಮಗೆ 26 ಇರ್ತವೆ ಬ್ಲ್ಯಾಕ್ ಕಾರ್ಡ್ಸ್ ಔಟ್ ಆಫ್ 52. ಓಕೆ, ಸೊ ದಿಸ್ ಇಸ್ ಫಸ್ಟ್ ಬ್ಲ್ಯಾಕ್. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಸೆಕೆಂಡ್ ಬ್ಲ್ಯಾಕ್ ಬಾಲ್. ಸೊ ಇದ್ರ ಈಗ ಆಲ್ರೆಡಿ ಅಲ್ಲಿ ಕಂಡೀಷನ್ ಏನ್ ಕೊಟ್ಟವ್ರೆ, ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಓಕೆ, ವಿತೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಈಗ ಆಲ್ರೆಡಿ ಒಂದು ಕಾರ್ಡ್ನ ಪಿಕ್ ಮಾಡಿದೀವಿ ಅಂದ್ರೆ ಅದನ್ನ ರಿಪ್ಲೇಸ್ ಮಾಡೋ ಆಗಿಲ್ಲ. ಸೊ ಹಂಗಂದ್ರೆ ಒಂದು ಕಾರ್ಡ್ನ ಪಿಕ್ ಮಾಡಿದೀವಿ, ಅದು ಬ್ಲ್ಯಾಕ್ ಆಗಿದೆ ಅಂದ್ರೆ ಸೊ ಇನ್ನು ಎಷ್ಟು ಕಾರ್ಡ್ ಉಳಿತು ಬ್ಲ್ಯಾಕ್? 25 ಔಟ್ ಆಫ್ 51. ಓಕೆ, ಸೊ ಹಂಗಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋದಾದ್ರೆ ನಮಗೆ ಪ್ರೊಬಾಬಿಲಿಟಿ ಆಫ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲ್ಯಾಕ್. ಸೊ ಏನಾಗುತ್ತೆ, 26/52 ಇಂಟು 25/51. ಸೊ 26 1s 26 2s, ದಟ್ ಮೀನ್ಸ್ 25 1s 25 ಆಯ್ತು, ಬೈ 51 2s 102 ಆಯ್ತು. ಸೊ ದಿಸ್ ಇಸ್ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಬೋತ್ ಕಾರ್ಡ್ಸ್ ಆರ್ ಬ್ಲ್ಯಾಕ್. ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಲಾಸ್ಟ್ ಕ್ವೆಶನ್ ನೋಡೋದಾದ್ರೆ 15th ಒನ್. A and B are two events such that P of A equal to 1/2 and P of A union B equal to 3/5 and P of B is equal to Q. Then the value of Q if A and B are mutually exclusive events ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕಂಡೀಷನ್ ಏನ್ ಹೇಳಿದ್ರೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ದಾರೆ. ಓಕೆ, ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಏನಪ್ಪಾ ಒಂದು ಫಾರ್ಮುಲಾ ಅಂದ್ರೆ P of A union B equal to P of A plus P of B ಆಗಿರುತ್ತೆ. ಯಾಕಂದ್ರೆ P of A intersection B ಅನ್ನೋದು ಏನಾಗುತ್ತೆ, 0 ಆಗುತ್ತೆ. ಓಕೆ, ಸೊ P of A union B ಏನ್ ಕೊಟ್ಟಿದ್ದಾರೆ, 3/5 equal to P of A ಏನಿದೆ 1/2 ಪ್ಲಸ್ P of B ಏನು Q. ಸೊ 1/2 ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. 3/5 ಮೈನಸ್ 1/2 is equal to Q ಆಗುತ್ತೆ. ಸೊ LCM 10 ಆಗುತ್ತೆ. ಇಲ್ಲಿ 3 2s 6 ಮೈನಸ್ 5 1s 5 is equal to Q ಆಗುತ್ತೆ. ಸೊ 6 ಮೈನಸ್ 5 ಅಂದ್ರೆ 1/10 ಆಗುತ್ತೆ. ಸೊ Q is equal to 1/10. That is option B is correct. ಸೊ ಇದಿಷ್ಟು ಈ ಒಂದು MCQs ಆಯ್ತು. ಸೊ ಈಗ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಸೊ ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಫಸ್ಟ್ 16th ಕ್ವಶನ್, ಇಫ್ x into y is equal to 81 then dy by dx at x equal to 9 ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಈ x into y equal to ಏನಾಗುತ್ತೆ 81 ಇದೆ. ಸೊ ಇದನ್ನ ಏನಂತ ಬರೆಯೋಣ ಈಗ ನಾವು, y is equal to ಏನಂತ ಬರೀಬಹುದು, 81/x ಅಂತ ಬರೀಬಹುದು. ಓಕೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dy by dx is equal to, ಸೊ 81 ಒಂದು ಕೋಎಫಿಷಿಯಂಟ್, ಸೊ 1/x ಆಗುತ್ತೆ. 1/x ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ 1/x² ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 81 ಇಂಟು ಇಲ್ಲಿ 1 / x ವ್ಯಾಲ್ಯೂ ಏನು ಕೊಟ್ಟಾರೆ 9 ಅಂತ ಹೇಳಿದರೆ. ಸೊ 9² ಹಾಕಿದ್ರೆ ಏನಾಗುತ್ತೆ, 81 ಆಗುತ್ತೆ. ಮೈನಸ್ 81/81 ದಟ್ ಇಸ್ ನಥಿಂಗ್ ಬಟ್ ಮೈನಸ್ 1 ಆಗುತ್ತೆ. ಸೊ ಹಂಗಂದ್ರೆ ಮೈನಸ್ 1 ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡೋಣ. ಸೊ 17th ಕ್ವಶನ್ ನೋಡೋದಾದ್ರೆ, ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ f given by f of x equal to x² where x belongs to closed interval 0,2 ಅಂತ ಕೊಟ್ಟಿದ್ದಾರೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಬೇಕಂದ್ರೆ ಸೊ ಇದನ್ನ f of x ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ f of x equal to ಏನಿದೆ x² ಇದೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ f dash of x ಏನ್ ಬರುತ್ತೆ ನಮಗೆ 2x ಬರುತ್ತೆ. ಓಕೆ, ಸೊ ಈಗ f dash of x ನ ಈಕ್ವಲ್ ಟು 0 ಮಾಡಿದ್ರೆ ಸೊ ನಮಗೆ 0 is equal to 2x ಬರುತ್ತೆ. ಇಟ್ ಇಂಪ್ಲೈಸ್ x equal to 0 ಇಟ್ ಬಿಲಾಂಗ್ಸ್ ಟು ದ ಕ್ಲೋಸ್ ಇಂಟರ್ವಲ್ 0,2. ಸೊ ನಮಗೆ ಕೇಳೋದೇನು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಹಂಗಾಗಿ f of 0 ಏನಾಗುತ್ತೆ, 0² ಅಂದ್ರೆ 0. ಸೊ f of 2 ಏನಾಗುತ್ತೆ, 2² ಅಂದ್ರೆ 4 ಆಗುತ್ತೆ. ಸೊ 4 is the absolute maximum value ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಕ್ವಶನ್ ನಂಬರ್ 18, ಇಫ್ m and n respectively are the order and degree of the differential equation. ಓಕೆ, ಸೊ ಇಲ್ಲಿ ಆರ್ಡರ್ ಏನಿದೆ ಅಂದ್ರೆ ಹೈಯೆಸ್ಟ್ ಆರ್ಡರ್ 2 ಇದೆ. ಸೊ ಹಂಗಂದ್ರೆ ಏನಾಯ್ತು, m is equal to 2 ಆಯ್ತು. ಅಂಡ್ ಅದರ ಡಿಗ್ರಿ ಏನಿದೆ, ಡಿಗ್ರಿ ಕೂಡ 2 ಇದೆ. ಸೊ n is equal to 2. ಸೊ ನಮಗೆ ಕೇಳ್ತಿರೋದೇನು, m ಮೈನಸ್ n, ಹಂಗಂದ್ರೆ 2 - 2 ಅಂದ್ರೆ ಏನಾಗುತ್ತೆ, 0 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡೋದಾದ್ರೆ, ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಾರ್ ವಿಚ್ ದ ವೆಕ್ಟರ್ಸ್ 2i - 3j + 4k and -4i + λj - 8k ಆರ್ ಕೊಲೀನಿಯರ್. ಓಕೆ, ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ 2 ಇದೆ. ಸೊ ಇಲ್ಲಿ -4 ಇದೆ ಅಂದ್ರೆ -2 ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 4 ಇದೆ, -2 ನ ಮಲ್ಟಿಪ್ಲೈ ಮಾಡಿದ್ರೆ -8 ಆಗುತ್ತೆ. ಹಂಗಂದ್ರೆ -3 ಗೆ -2 ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ 6 ಪ್ಲಸ್ 6 ಆಗುತ್ತೆ. ಯಾಕಂದ್ರೆ -3 ಇಂಟು -2 ಅಂದ್ರೆ +6 ಆಗುತ್ತೆ. +6 ಇಸ್ ದ ಆನ್ಸರ್. ದೆನ್ ಫೈನಲ್ ಲಾಸ್ಟ್ ಕ್ವಶನ್ ನೋಡೋಣ.
if f be an event of a sample space S, then P of S given F1. So ಇಲ್ಲಿ P of S given F ಅಥವಾ P of F given F both are equal to 1 ಆಗಿರುತ್ತೆ. ಸೊ 1 is the answer. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.